ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಏನು ತಿನ್ಬೇಕು ಏನು ತಿನ್ಬಾರ್ದು, ಇದು ತುಂಬಾ ಜನ ಬಂದು ಕೇಳ್ತಾರೆ. ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಮೊದಲನೇ 3 ತಿಂಗಳು ಗರ್ಭಿಣಿ ಇದ್ದಾಗ ಜಾಸ್ತಿ ನೀರ್ ಕುಡಿಬೇಕು, ದಿವಸಕ್ಕೆ 3-4 ಲೀಟರ್ ನೀರ್ ಕುಡಿಬೇಕು. ಎಲ್ಲಾ ತರದ ಹಣ್ಣು ತರಕಾರಿ ತಿನ್ಬಹುದು. ಪೈನಾಪಲ್ ಪಪಾಯ ತಿನ್ಬೇಡಿ. ಕಾಲಿಫ್ಲವರ್ ಕ್ಯಾಬೇಜ್ ಅಂದ್ರೆ ಹೂಕೋಸು ಎಲೆಕೋಸನ್ನ ಅವಾಯ್ಡ್ ಮಾಡ್ಬೇಕು. ಮತ್ತೆ ಎಲ್ಲಾ ತರಹ ಡ್ರೈ ಫ್ರೂಟ್ಸ್ ಅಂದ್ರೆ ಬಾದಾಮಿ, ಗೋಡಂಬಿ, ವಾಲ್ನಟ್, ಹ್ಯಾಸಲ್ ನಟ್, ಬ್ರೇಸಲ್ ನಟ್ ಎಲ್ಲ ತಿನ್ಬಹುದು. ಆದ್ರೆ ದ್ರಾಕ್ಷಿ, ಖರ್ಜೂರ, ಅಂಜೀರನ್ನ ಅವಾಯ್ಡ್ ಮಾಡಿ, ಅದು ತುಂಬಾ ಶುಗರ್ಸ್ ರೈಸ್ ಮಾಡುತ್ತೆ. ಅದು ಬಿಟ್ರೆ ಬೇರೆ ಎಲ್ಲ ಹಣ್ಣು ತರಕಾರಿನೂ ತಿನ್ಬಹುದು, ಎಗ್ ತಿನ್ಬಹುದು. ನಾನ್ ವೆಜಿಟೇರಿಯನ್ ಫುಡ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಲಿ, ಯಾಕಂದ್ರೆ ಯಾರಿಗೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರುತ್ತೋ ಅವ್ರ ಕೈಯಲ್ಲಿ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗೋದಿಲ್ಲ. ಅದು ಬಿಟ್ರೆ ಬೇರೆ ಎಲ್ಲಾ ಊಟ ತಿಂಡಿ ಮಾಡ್ಬೋದು. ತುಂಬಾ ಇಂಪಾರ್ಟೆಂಟ್ ಏನಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಹೊಸ ಹಣ್ಣು ತರಕಾರಿ, ಹೊಸ ಡ್ರೈ ಫ್ರೂಟ್ ಅನ್ನ ಟ್ರೈ ಮಾಡಕ್ ಹೋಗ್ಬೇಡಿ. ಮುಂಚೆ ಏನಂತ ತಿಂದು ರೂಢಿ ಇರುತ್ತೋ ಅದನ್ನಷ್ಟೇ ತಿನ್ನಿ. ಯಾಕಂದ್ರೆ ಪ್ರೆಗ್ನೆನ್ಸಿಲಿ ಏನಾದ್ರು ಅಲರ್ಜಿ ಆದ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಗಿ ಮಾಹಿತಿ ಬೇಕು ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಥ್ಯಾಂಕ್ ಯು.